ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ನಂಬರ್ 19,722ನೇ ಕೈಗಾರಿಕೋದ್ಯಮಿಗಳು ಮತ್ತು ವೃತ್ತಿನಿರತರ ವಿವಿಧೇಶ ಸಹಕಾರ ಸಂಘವು 3 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಟಿಆರ್ ಶರವಣಕುಮಾರ್ ತಿಳಿಸಿದ್ದಾರೆ. ನಾಪೋಕ್ಲು ಕಲ್ಲುಮೊಟ್ಟೆ ಸಂಪರ್ಕ ರಸ್ತೆಯು ಧಾರಾಕಾರ ಮಳೆಯಿಂದ ಸ್ಥಗಿತಗೊಂಡಿರುವುದು ಕಂಡಿದೆ. ಕುಶಾಲನಗರ ಪಟ್ಟಣದ ನಂಬರ್ 19,722ನೇ ಕೈಗಾರಿಕೋದ್ಯಮಿಗಳು ಮತ್ತು ವೃತ್ತಿನಿರತರ ವಿವಿಧೇಶ ಸಹಕಾರ ಸಂಘವು 3 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಪಟ್ಟಣದ ವ್ಯಾಪ್ತಿಯಲ್ಲಿ ನಂಬರ್ 19,722ನೇ ಕೈಗಾರಿಕೋದ್ಯಮಿಗಳು ಮತ್ತು ವೃತ್ತಿನಿರತರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ 3,70,77,820 ರುಗಳ ಲಾಭ ಗಳಿಸುತ್ತದೆ ಎಂದು ಅಧ್ಯಕ್ಷರಾದ ಟಿಆರ್ ಶರವಣಕುಮಾರ್ ಅವರು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಂಘವು ಕಳೆದ 2022-23ನೇ ಸಾಲಿನಲ್ಲಿ 1,305 ಸದಸ್ಯರಿಂದ 3.45 ಕೋಟಿ ರುಗಳಷ್ಟು ಪಾಲು ಬಂಡವಾಳ ಸಂಗ್ರಹಿಸಿದ್ದು 2023-24ನೇ ಸಾಲಿನಲ್ಲಿ 1,355 ಸದಸ್ಯರನ್ನ ಹೊಂದಿದ್ದು ಅವರಿಂದ ಪಾಲು ಬಂಡವಾಳ 3.22 ಕೋಟಿ ರುಗಳನ್ನ ಸಂಗ್ರಹಿಸಿರುತ್ತದೆ. ಸಂಘದಲ್ಲಿ ಒಟ್ಟು 7.77 ಕೋಟಿಗಳಷ್ಟು ನಿಧಿಗಳಿದ್ದು ಇದರಲ್ಲಿ ಕ್ಷೇಮ ನಿಧಿ 2.88 ಕೋಟಿ, ನಿವೇಶನ ಹಾಗೂ ಕಟ್ಟಡ ಖರೀದಿ ನಿಧಿ 2.07 ಕೋಟಿ, ಮರಣ ನಿಧಿ 30.14 ಲಕ್ಷಗಳಷ್ಟು ಹಾಗೂ ಇತರೆ ನಿಧಿಗಳು 2.52 ಕೋಟಿಗಳಷ್ಟು ಇರುತ್ತದೆ ಎಂದು ತಿಳಿಸಿದ್ದಾರೆ. ಈ ಸಾಲಿನಲ್ಲಿ ಸಂಘದ ಹೊರಬಾಕಿಯ ಸಾಲದ ಮೇಲೆ ಸುಸ್ತಿ ಸಾಲದ ಪ್ರಮಾಣ 4.79% ಸಂಘದ ವಸೂಲಾತಿ ಪ್ರಗತಿಯು 95.21% ದಾಟಿರುವ ಕಾರಣ ಸಂಘವು ಈ ಬಾರಿ ಲೆಕ್ಕ ಪರಿಶೋಧನಾ ವರದಿಯ ಶ್ರೇಣಿಯಲ್ಲಿ ಗ್ರೇಡ್ ಎ ಶ್ರೇಣಿಯನ್ನು ಹೊಂದಿರುವುದನ್ನು ಹೆಮ್ಮೆಯಿಂದ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಜೋಸೆಫ್ ವಿಕ್ಟರ್ ಸೋನ್ಸ್, ನಿರ್ದೇಶಕರಾದ ಎಂಎಂ ಶಾಹಿರ್, ಎನ್ಇ ಶಿವಪ್ರಕಾಶ್, ನಾರಾಯಣ್ ಎಂವಿ, ಕವಿತಾ, ಅಮೃತ್ ಬಿಸಿ, ನವೀನ್ ಎಲ್, ಶರತ್ ಕೆಪಿ, ನವೀನ್, ಕೃತಿಕಾ ಪೊನ್ನಪ್ಪ, ಕೀರ್ತಿ ಲಕ್ಷ್ಮಿ, ಸಹ ನಿರ್ದೇಶಕರಾದ ನಾಗೇಂದ್ರ ಆರ್ಕೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತ್ರಿಜೇಶ್ ಬಿಡಿ, ವ್ಯವಸ್ಥಾಪಕರಾದ ರಾಜ ಆರ್ ಇನ್ನಿತರರು ಉಪಸ್ಥಿತರಿದ್ದರು. 2004ನೇ ಇಸವಿಯಲ್ಲಿ ಪ್ರಾರಂಭ ಆಗಿದೆ. ಕುಶಾಲನಗರ ಹೋಬಳಿಯ ಒಂದು ವ್ಯಾಪಾರಸ್ಥರ ಮತ್ತು ಉದ್ಯಮಿಗಳ ಆರ್ಥಿಕ ಸಹಾಯಕ್ಕೆ ಈ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ವಿ. ಯಾಕೆಂತಂದರೆ ಈ ಫೈನಾನ್ಸು ಭಾಳ ಛಾಯಾಸ್ಥಿತಿಯಿಂದ ಒಂದು ವ್ಯವಹಾರ. ಯಾಕೆಂದರೆ ಜನರಿಗೆ, ವ್ಯಾಪಾರಸ್ಥರಿಗೆ ಬಂಡವಾಳದ ಅವಶ್ಯಕತೆ ಇತ್ತು, ಬಂಡವಾಳ ಕೊಡೋಂಥವರು ಕಡಿಮೆ ಇತ್ತು. ಅಂಥ ಸಮಯದಲ್ಲಿ ಫೈನಾನ್ಸ್ಗಳು ಭಾಳ ಉತ್ತಮವಾಗಿದ್ದು ಭಾಳ ದೊಡ್ಡ ಬಡ್ಡಿ ಕಟ್ಟಿ ಸಾಲ ಕೊಟ್ಟು ಅಮಲು ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅಂಥ ಸಮಯದಲ್ಲಿ ಸಮಾನ ಮನಸ್ಸನ್ನು ನಾವು ಸೇರಿಕೊಂಡು ಈ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ವಿ. 325 ಸದಸ್ಯರು, 3 ಲಕ್ಷ ರೂಪಾಯಿ ನಮ್ಮ ಪ್ರಾಥಮಿಕ ಹಂತದ ಬಂಡವಾಳ. ಪ್ರಾರಂಭ ಮಾಡ್ಬೇಕಾದ್ರೆ ನಮ್ಮ ನಿಧಿ 3 ಲಕ್ಷ ಬಂಡವಾಳ, ಅದನ್ನು ಸುಮಾರು 2 ಲಕ್ಷ ರೂಪಾಯಿ ಅಷ್ಟು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಮ್ಮ ಒಂದು ಫರ್ನಿಚರು, ಕಂಪ್ಯೂಟರ್ ಸಿಸ್ಟಮು, ಸ್ಟೇಷನರಿ ಇವಕ್ಕೆ ಖರ್ಚಾಗಿ ಒಂದು 75,000 ಉಳಿದ ಬಂಡವಾಳದ ಒಂದು ಸಾಲ ಕೊಡಲಿಕ್ಕೆ ಪ್ರಾರಂಭ ಮಾಡಿ. ಪ್ರಾರಂಭಿಕ ದಿನಗಳಲ್ಲಿ 25,000 ರೂಪಾಯಿ ಒಬ್ಬರಿಗೆ ಸಾಲ ಕೊಡ್ತಾಯಿದ್ವಿ. ಬಹುಶಃ 75,000 ಅಂತಂದರೆ 3 ಜನ ಕೊಟ್ಟರೆ ನಮ್ಮ ಸಾಲ ನಮ್ಮ ಖಜಾನೆ ಖಾಲಿ ಆಗೋಗ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಬೇರೆ ಬೇರೆ ಠೇವಣಿಗಳನ್ನು ಸಂಗ್ರಹ ಮಾಡಿ ಸದಸ್ಯರಿಗೆ ಸಾಲವನ್ನು ಕೊಡ್ತಾ ಪ್ರಥಮ ವರ್ಷದಲ್ಲಿ ನಾವು ಜೂನಿಂದ ಮಾರ್ಚಿಗೆ 9 ತಿಂಗಳ ಕಾಲಾವಧಿಯಲ್ಲಿ 6,000 ರೂಪಾಯಿ ಲಾಭವನ್ನು ಗಳಿಸಿದ್ವಿ. ಯಾವುದೇ ಸಹಕಾರ ಸಂಘ ಪ್ರಾರಂಭ ಆಗಿ 3-4 ವರ್ಷ ಲಾಭ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ನಾವು ಅಷ್ಟು ಅಚ್ಚುಕಟ್ಟಾಗಿ ನಡೆಸಿ ಆ ಒಂದು ಪ್ರಾರಂಭಿಕ ದಿನಗಳಲ್ಲಿ ನಾವು ಲಾಭದ ಹಾದಿಯಲ್ಲಿ ನಡ್ಕೊಂಡಿದ್ವಿ. ಬಹುಶಃ ಈಗ ನಮ್ಮ 2022-23ನೇ ಸಾಲಿನ ಮಾರ್ಚ್ ಅಂತ್ಯಕ್ಕೆ ನಮ್ಮಲ್ಲಿ 325 ಸದಸ್ಯರಿಗೆ 1,305ಕ್ಕೆ ಹೆಚ್ಚಾಗಿದೆ. ಸುದೀರ್ಘ ಸುಮಾರು 20 ವರ್ಷ ಕಳಿತೀವಿ. ಈ 20 ವರ್ಷದಲ್ಲಿ ನಮ್ಮ ಮೆಂಬರ್ಶಿಪ್ಪು ಸದಸ್ಯರ ಸಂಖ್ಯೆ ಬರೀ 1,970 ಕಾಣ್ತಾ ಇದೆ. ಯಾಕೆಂದರೆ ನಾವು ಭಾಳ ಸ್ಟ್ರಿಕ್ಟಾಗಿ ಯಾರು ವ್ಯಾಪಾರಸ್ಥರಿದ್ರು ಅವ್ರಿಗೆ ಮಾತ್ರ ನಾವು ಸದಸ್ಯರನ್ನ ಕೊಡ್ತಾ ಇರೋದಿಲ್ಲ. ಸದಸ್ಯರದ ಹೆಚ್ಚಳ ಕಡಿಮೆ ಇದ್ದರೆ ಅಲ್ಲಿ ಕೊಡುವಂಥ ಒಂದು ಏನು ಆರ್ಥಿಕ ಸವಲತ್ತುಗಳು ಅದು 25,000ರಿಂದ 2 ಕೋಟಿ ತಲುಪಿದೆ. ಬೆಳವಣಿಗೆ ನಾವು ಅದಲ್ಲಿ ಕಾಣ್ತಾ ಇದ್ದೀವಿ.
ಮೆಂಬರ್ಶಿಪ್ ಮಾಡ್ಕೊಳ್ಳೋದು ಮಾತ್ರ ಬರೋಲ್ಲ. ಅದು ಯಾರಿಗೆ ತಗೋಬೇಕು ಮೆಂಬರ್ಸ್ ಅವ್ರಿಗೆ ಮಾತ್ರ ನಾವು ಆ ವ್ಯವಸ್ಥೆ ತಗೋಲಿಕ್ಕೆ ಆ ಮೆಂಬರ್ಶಿಪ್ ನಮ್ಮ ಮುಖ್ಯ ಅದರ ಒಂದು ಮೂಲ ಏನಂತಂದರೆ ವ್ಯಾಪಾರಸ್ಥರಾಗಿರ್ಬೋದು. ಅವರು ಕುಟುಂಬ ಬೀಡಾನಲ್ಲಿ ಇಟ್ಕೊಂಡಿದ್ದವರು ನಮ್ಮಲ್ಲಿ ಮೆಂಬರ್ ಇದ್ದಾರೆ. ದೊಡ್ಡ ದೊಡ್ಡ ಕಾಫಿ ಇಂಡಸ್ಟ್ರಿ ಇಟ್ಕೊಂಡಿದ್ದವರು ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ. ಅಂದರೆ ನಮಗೆ ವ್ಯಾಪಾರ ಒಂದೇ ಮುಖ್ಯ ವಿಷಯವಾಗಿರ್ತದೆ, ವ್ಯಾಪಾರ ಮಾಡೋದು. ಹಾಗಾಗಿ ನಮ್ಮ ಎಲ್ಲ ವರ್ಗದ ವ್ಯಾಪಾರಸ್ಥರು ಬರೋದಿಲ್ಲ. ನಮ್ಮದು ಕಳೆದ ಸಾಲದಲ್ಲಿ 1355 ಸದಸ್ಯರು ನಮಗೆ ಮಾರ್ಚ್ ಹಿಡಿದಿದ್ದಾರೆ. ಅವರಿಂದ ನಮ್ಮಲ್ಲಿರುವಂಥ ಶೇರ್ ಕ್ಯಾಪಿಟಲ್ 3.22 ಕೋಟಿ, ಆರಂಭದಲ್ಲಿ 3 ಲಕ್ಷದಿಂದ 3.25 ಕೋಟಿ ಅಷ್ಟು ನಾವು ಮೊನ್ನೆ ಮಾರ್ಚ್ಗೆ ಸಂಗ್ರಹಣೆ ಮಾಡಿದ್ವಿ. ನಾವು ಡಿಪಾಸಿಟ್ಸ್ ಕಲೆಕ್ಟ್ ಮಾಡ್ತೀವಿ, ಬೇರೆ ರೀತಿ ಫಿಕ್ಸ್ಡ್ ಡಿಪಾಸಿಟ್ಗಳು, ರೆಕರಿಂಗ್ ಡಿಪಾಸಿಟ್ಸ್ಗಳು ಎಲ್ಲೂ ಕಲೆಕ್ಟ್ ಮಾಡ್ತೀವಿ. ಒಟ್ಟು ಆ ಒಂದು ಡಿಪಾಸಿಟ್ಗಳು ನಮಗೆ ಕಳೆದ ಸಾಲದಲ್ಲಿ 56 ಕೋಟಿ ಇದ್ದು, ಈಗ 59.36 ಕೋಟಿಗೆ ಹೆಚ್ಚಿದೆ. ಅಂದರೆ 3.31 ಕೋಟಿಯಷ್ಟು ಹೆಚ್ಚಿಗೆ ನಾವು ಡಿಪಾಸಿಟ್ಗಳನ್ನ ಕಲೆಕ್ಟ್ ಮಾಡಿದ್ವಿ. ನಮ್ಮಲ್ಲಿರುವಂಥ ಶೇರ್ ಕ್ಯಾಪಿಟಲ್ ಇತರ ಬಂಡವಾಳ ಎಲ್ಲ ಸೇರಿಸಿದೆ. ನಮ್ಮ ದುಡಿಯೋ ಬಂಡವಾಳ ಇವತ್ತು 79.38 ಕೋಟಿ. ಅಷ್ಟೊಂದು ದುಡಿಯೋ ಬಂಡವಾಳ ನಾವು ಸಂಗ್ರಹಣೆ ಮಾಡಿದ್ವಿ. ಇದು ಅಷ್ಟೇ 3 ಲಕ್ಷದಿಂದ 86 ಕೋಟಿ ಅಷ್ಟೊಂದು ನಮ್ಮದು ವರ್ಕಿಂಗ್ ಕ್ಯಾಪಿಟಲ್ ಇರುತ್ತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪೋಕ್ಲು ಕಲ್ಲುಮೊಟ್ಟೆ ಸಂಪರ್ಕ ರಸ್ತೆಯು ಧಾರಾಕಾರ ಮಳೆಯಿಂದ ಸ್ಥಗಿತಗೊಂಡಿದೆ. ಕೊಡಗು ಜಿಲ್ಲೆಯಲ್ಲಿ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿದ್ದು, ನಾಪೋಕ್ಲು ಕಲ್ಲುಮೊಟ್ಟೆ ಸಂಪರ್ಕ ರಸ್ತೆಯ ಚೇರಿಯ ಪರಂಬುವಿನಲ್ಲಿ ಕಾವೇರಿ ಪ್ರವಾಹದಿಂದ ಸಂಪೂರ್ಣವಾಗಿ ಸಾರ್ವಜನಿಕರು ಓಡಾಡುವಂತಹ ರಸ್ತೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ನಾಪೋಕ್ಲು ವ್ಯಾಪ್ತಿಯಲ್ಲಿ ಕಾವೇರಿ ನದಿಯ ನೀರಿನ ಪ್ರಮಾಣ ಅಧಿಕವಾಗುತ್ತಿದ್ದಂತೆ ನಾಪೋಕ್ಲು ಮೂರ್ನಾಡು ರಸ್ತೆಯು ಕೂಡ ಬಂದಾಗಿದೆ. ಅಲ್ಲದೆ ಪರಾಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೈಕಾಡ ಗ್ರಾಮದ ಕುಲ್ಲಚೆಟ್ಟೀರ ಕುಟುಂಬಸ್ಥರ ಹಾಗೂ ಇತರರ ಗದ್ದೆಯಲ್ಲಿದ್ದ ಭತ್ತದ ಸಸಿಗಳು ಸಂಪೂರ್ಣವಾಗಿ ಕಾವೇರಿ ನೀರಿನಿಂದ ಜಲವೃತಗೊಂಡಿದೆ. ಈ ವರ್ಷ ಅಧಿಕ ಮಳೆಯಾಗುತ್ತಿದ್ದು, ಹೊಲ ಗದ್ದೆ ತೋಟಗಳಿಗೂ ಸಹ ನೀರು ನುಗ್ಗಿ ಪರಿಣಾಮ ನಷ್ಟ ಉಂಟಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪರಿಹಾರ ನೀಡುವಂತೆ ಮಾಲೀಕರುಗಳು ಒತ್ತಾಯಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಸನಾತನ ಧರ್ಮ ದೇವರೂರಿನ ಡಾಕ್ಟರ್ ಮಾದೇಶ್ ಗುರೂಜಿಯವರು 46ನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದರು. ಸನಾತನ ಧರ್ಮ ರತ್ನಾಕರ ದೇವರೂರಿನ ಮಾನವ ಧರ್ಮ ಪೀಠದ ಜಗದ್ಗುರುಗಳಾದ ಡಾಕ್ಟರ್ ಮಾದೇಶ್ ಗುರೂಜಿಯವರ 46ನೇ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಕೆಆರ್ಪೇಟೆ ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದ ಪೀಠಾಧಿಪತಿಗಳಾದ ಶ್ರೀ ರುದ್ರಮುನಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನೂರಾರು ಭಕ್ತರು ಹಾಗೂ ಅಭಿಮಾನಿಗಳು ಪಟ್ಟಣದ ಶ್ರೀ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆ ಮಾಡಿ ಶೀಘ್ರವೇ ಗುಣಮುಖರಾಗುವಂತೆ ಶುಭ ಹಾರೈಸಲಾಯಿತು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ತುಳಿತಕ್ಕೊಳಗಾದವರು, ಶೋಷಿತರು ಹಾಗೂ ಬಡಜನರ ನಿಸ್ವಾರ್ಥ ಸೇವೆಯಲ್ಲಿ ಭಗವಂತನನ್ನ ಕಾಣುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವ ಡಾಕ್ಟರ್ ಮಾದೇಶ್ ಗುರೂಜಿಯವರು ಹುಣಸೂರು, ಮಳವಳ್ಳಿ ಮತ್ತು ಕೆಆರ್ಪೇಟೆ ತಾಲೂಕಿನಲ್ಲಿ ಶ್ರೀ ಮಠಗಳನ್ನು ಸ್ಥಾಪಿಸಿ ಧ್ಯಾನ, ಆಧ್ಯಾತ್ಮ, ಯೋಗ, ದಾಸೋಹ ಮತ್ತು ಪರಿಸರ ಜಾಗೃತಿಯ ಬಗ್ಗೆ ಅರಿವಿನ ಜಾಗೃತಿಯನ್ನು ಮೂಡಿಸುವ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಕೆಲಸ ಮಾಡುತ್ತಿದ್ದಾರೆ. ಡಾಕ್ಟರ್ ಮಾದೇಶ್ ಗುರೂಜಿಯವರು 46ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದು, ಭಗವಂತನು ಅವರಿಗೆ ದೀರ್ಘಾಯುಷ್ಯವನ್ನ ನೀಡಿ 100 ಕಾಲ ಆರೋಗ್ಯವಂತರಾಗಿ ಸಮಾಜ ಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ರುದ್ರಮುನಿ ಸ್ವಾಮೀಜಿಗಳು ಶುಭ ಹಾರೈಸಿದರು. ಬೆಡದಹಳ್ಳಿಯ ಪಂಚಭೂತೇಶ್ವರ ಕ್ಷೇತ್ರದ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಕಾಂತರಾಜು ಮಾತನಾಡಿದರು. ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನೇಶ್, ಪತ್ರಕರ್ತರಾದ ಕಾಡುಮೆಣಸ ಚಂದ್ರು, ಕೆಆರ್ ನೀಲಕಂಠ, ಸೈಯದ್ ಖಲೀಲ್, ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಗೂ ಶ್ರೀಮಠದ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಮಹಾಸಂಸ್ಥಾನದ ಧರ್ಮರತ್ನಾಕರ, ಸನಾತನ ಧರ್ಮರತ್ನಾಕರ 1,96,000 ಬ್ರಹ್ಮಜ್ಞಾನವನ್ನು ಕೊಟ್ಟಂತಹ ಸದ್ಗುರು ಮಾದೇಶ್ ಗುರೂಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಕೆಆರ್ಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಅವರ ಹುಟ್ಟುಹಬ್ಬವನ್ನು ಈ ರೀತಿ ಸಂಕಷ್ಟದಲ್ಲಿರ್ತಕ್ಕಂಥ ಆರೋಗ್ಯ ಚೇತರಿಸಿಕೊಳ್ಳಿ ಅನ್ನೋ ಉದ್ದೇಶದಿಂದ ಅವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತೇಳಿ ಇವತ್ತು ಹಣ್ಣು ಹಂಪಲುಗಳನ್ನು ವಿತರಿಸಲಾಗಿದೆ. ಹಾಗೆ ಪಂಚಭೂತೇಶ್ವರ ಶ್ರೀಮಠದಿಂದ
ಇವತ್ತು ಎಲ್ಲ ಭಕ್ತರಿಂದ ಕೇರ್ಪೇಟೆ ತಾಲೂಕಿನ ಎಲ್ಲ ಭಕ್ತರು, ದೇವರೂರಿನ ಸರ್ವ ಭಕ್ತರ ಆರೈಕೆ ಮತ್ತು ಅವರ ಆಯುಸ್ಸು ಆರೋಗ್ಯವ ಭಗವಂತ ಹೆಚ್ಚು ಕರುಣಿಸಲಿ ಅಂತ ಬೇಡ್ತಾ ಇವತ್ತು ಈ ದಿನವನ್ನು ಇವತ್ತು ಅವರ ಹುಟ್ಟು ದಿನವನ್ನು ತುಂಬ ಸಂತೋಷದಿಂದ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡುವ ಮುಖಾಂತರ ಆಚರಿಸಲಾಗಿದೆ. ಇದಕ್ಕೆ ಎಲ್ಲ ಸಹಕಾರ ಕೊಟ್ಟಂಥ ಎಲ್ಲರನ್ನ ಸ್ಮರಿಸುತ್ತಾ, ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲರನ್ನ ಗೌರವಿಸುತ್ತಾ ನನ್ನ ಎರಡು ಮಾತುಗಳನ್ನು ನಮಸ್ಕರಿಸುತ್ತಾ, ದೇವರೂರು ಸಂಸ್ಥಾನ ಮಠದ ಸದ್ಗುರುಗಳು ಆದ ಶ್ರೀ ಮಹದೇಶ್ ಗುರೂಜಿರವರು ಈ ಜಗತ್ತಿಗೆ 1,96,000 ಪುಟ ಬ್ರಹ್ಮಜ್ಞಾನವನ್ನು ಪಡೆದು ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ವಿಚಾರ ವಿನಿಮಯ ಮಾಡುತ್ತಾ ಯಾವುದೇ ಸತ್ಸಂಗಗಳನ್ನು ಮೌಢ್ಯತೆ ಇಲ್ಲದಂತೆ ಸಮಾಜಕ್ಕೆ ಹಂಚಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಜಗತ್ತಿಗೆ ಎಲೆಮರೆ ಕಾಯಾಗಿ ಮಳವಳ್ಳಿ, ಹುಣಸೂರು, ಬೆಡದಲ್ಲಿ ಈಗ ಇನ್ನೂ 10 ಮಠಗಳನ್ನು ಮಾಡ್ತಾ ಅವರು ಜಗತ್ತಿನ ಮೌಢ್ಯತೆಯನ್ನು ಕಲಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಅವರ ಸತ್ಸಂಗವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬವನ್ನು ಕೇರ್ಪೇಟೆ ತಾಲೂಕಿನ ಪಂಚಭೂತೇಶ್ವರ ಪೀಠ ಹಾಗೂ ಸರ್ವ ಭಕ್ತರು ಅವರ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರ್ತಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡ್ತಾ ಪರಮಾತ್ಮ ಆ ಗುರುವಿನ ಮೂಲಕ ಎಲ್ಲ ರೋಗಿಗಳನ್ನು ನಿರ್ವಹಣೆ ಆಗಲಿ, ಅವರ ಕಾಯಿಲೆ ಗುಣವಾಗಲಿ ಅಂತೇಳಿ ಭಗವಂತನಲ್ಲಿ ಗುರುಗಳು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಎಲ್ಲರೂ ಸೇರಿ ನಾವು ಗುರುಗಳ ಆಯಸ್ಸನ್ನು ಕೂಡ ಹೆಚ್ಚು ದಿನ ಪರಮಾತ್ಮ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಈ ದಿನ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಜನ್ಮದಿನಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ಸಾರ್ವಜನಿಕರು, ಭಕ್ತರು, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಭಕ್ತರಿಗೆ, ಸಾರ್ವಜನಿಕರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಪಂಚಭೂತೇಶ್ವರ ಪೀಠದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಿದ್ದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ, ಕೆಆರ್ಪೇಟೆ. ಜುಲೈ 21ರಂದು ಕೆಆರ್ಪೇಟೆ ಪಟ್ಟಣದಲ್ಲಿ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೆಆರ್ಪೇಟೆಯಲ್ಲಿ ಅಭಿನಂದನೆ ಸಮಾರಂಭ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಮಾಜಿ ಸಚಿವ ನಾರಾಯಣಗೌಡ ಹಾಗೂ ಶಾಸಕ ಎಚ್.ಡಿ. ಮಂಜು ತಾಲೂಕಿನ ಹೋಬಳಿ ಕೇಂದ್ರದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿ ಕಾರ್ಯಕ್ರಮದ ಯಶಸ್ಸಿಗೆ ಮನವಿ ಮಾಡಿದರು. ಜುಲೈ 21ರಂದು ಕೆಆರ್ಪೇಟೆ ಪಟ್ಟಣದಲ್ಲಿ ಕೇಂದ್ರ ಸಚಿವ ಜೆಡಿಎಸ್ ಸರ್ವೋಚ್ಚ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಹಾಗೂ ಶಾಸಕರಾದ ಎಚ್.ಡಿ. ಮಂಜು ಅವರ ನೇತೃತ್ವದಲ್ಲಿ ತಾಲೂಕಿನ ಸಂತೆಬಾಚಳ್ಳಿ, ಶೀಲನೆರೆ, ಬೂಕನಕೆರೆ, ಅಕ್ಕಿಹೆಬ್ಬಾಳು, ಕಿಕ್ಕೇರಿ ಹಾಗೂ ಹೊಸಹೊಳಲು ಗ್ರಾಮಗಳಲ್ಲಿ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುವಂತೆ ಮನವಿ ಮಾಡಲಾಯಿತು. ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಮಾತನಾಡಿ, ಮಂಡ್ಯ ಲೋಕಸಭಾ ಚುನಾವಣೆಯ ಇತಿಹಾಸದಲ್ಲಿ 2.5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ವಿಜಯಮಾಲೆ ತೊಡಿಸಿ ಇತಿಹಾಸ ನಿರ್ಮಿಸಿರುವ ಮಂಡ್ಯ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಸರ್ಕಾರವು ನೀಡಿರುವ ಬಿಟ್ಟಿ ಭಾಗ್ಯಗಳನ್ನ ಸಾರಸಗಟ್ಟಾಗಿ ತಿರಸ್ಕರಿಸಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸೋಲಿನ ಕಹಿ ಉಣಿಸುವ ಜೊತೆಗೆ ಹೃದಯವಂತ ರೈತ ನಾಯಕ ಕರುಣಾಮಯಿ ಕುಮಾರಣ್ಣ ಅವರಿಗೆ ಭರ್ಜರಿ ಗೆಲುವು ತಂದುಕೊಟ್ಟಿದ್ದಾರೆ. ಆದ್ದರಿಂದ ತಾಲೂಕಿನ ಪ್ರಜ್ಞಾವಂತ ಮತದಾರರ ಪರವಾಗಿ ಜೆಡಿಎಸ್, ಬಿಜೆಪಿ ಕಾರ್ಯಕರ್ತರು ಒಗ್ಗೂಡಿ ಸನ್ಮಾನಿಸಿ ಅಭಿನಂದಿಸಿ ಗೌರವಿಸಲು ನಿರ್ಧರಿಸಲಾಗಿದೆ ಎಂದರು. ಶಾಸಕರಾದ ಮಂಜು ಮಾತನಾಡಿ, ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಇದೇ ಮೊದಲ ಬಾರಿಗೆ ಕೆಆರ್ಪೇಟೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್, ಬಿಜೆಪಿ ಕಾರ್ಯಕರ್ತರು ಒಂದಾಗಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದರು. ಜೆಡಿಎಸ್ ತಾಲೂಕು ಅಧ್ಯಕ್ಷ ಜಾನಕಿರಾಮ್, ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಮೂಡ ಮಾಜಿ ಅಧ್ಯಕ್ಷ ಕೆ. ಶ್ರೀನಿವಾಸ್, ಮುಖಂಡರಾದ ಪೂರ್ಣಶಂಕರ್, ಮಂಜೇಗೌಡ, ಶೀಲನೆರೆ ಸಿದ್ದೇಶ್, ಪ್ರಕಾಶ್, ನಾಗೇಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪುಟ್ಟರಾಜಣ್ಣವ್ರ ನೇತೃತ್ವದಲ್ಲಿ ಅದ್ಭುತವಾಗಿ ನಡೆದಿದೆ. ತಾವು ಎಷ್ಟೋ ಜನ ಬಂದಿದ್ದೀರಿ, ನೋಡಿದಿರಿ. ನಮ್ಮ ತಾಲೂಕಿನಲ್ಲೂ ಶಾಸಕರು ಮತ್ತು ತಾವೆಲ್ಲ ಕುಂತ್ಕೊಂಡು ತೀರ್ಮಾನ ತಗೊಂಡು ಇಲ್ಲೂ ಮಾಡಬೇಕು ಅನ್ನೋ ಒಂದು ತೀರ್ಮಾನದಿಂದ ಕುಮಾರಣ್ಣ ಖುಷಿಯಿಂದ ಒಪ್ಕೊಂಡಿದ್ದಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆ ನಮ್ಮ ತಾಲೂಕು ಈಗಾಗಲೇ ಬರುವಾಗ ಮಾತಾಡ್ಕೊಂಡ್ಬಂದು ಒಂದು ಮಂಜಣ್ಣವ್ರಿಗೂ ಗೊತ್ತಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಸೀಳ್ನೆರೆ ಹೋಬಳಿ ಮತ್ತು ಬೂಕನಕೆರೆ ಹೋಬಳಿ 300 ಎಕರೆಗಿಂತ ಅಧಿಕವಾದ ಇಂಡಸ್ಟ್ರಿ ಲ್ಯಾಂಡು ಎಕ್ವಿಜಿಷನ್ ಆಗಿದೆ. ಆ ಪ್ಲೇಸ್ನಲ್ಲೇ ಒಂದು
ಒಂದು ಇಂಡಸ್ಟ್ರಿ ಏನಾದರೂ ಕುಮಾರಣ್ಣ ನಾವೆಲ್ಲ ಒಂದು ಶಕ್ತಿಯನ್ನು ತೋರಿ ನಾವೆಲ್ಲ ಅವ್ರಿಗೆ ಒಂದು ಮನವರಿಕೆಯನ್ನು ಮಾಡಿ, ಅದು ಮಂಜಣ್ಣವ್ರು ಹೇಳ್ತಾ ಇದ್ರು, ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಗುರುತಿಸ್ಕೊಂಡು ಅವ್ರಿಗೆ ಒಂದು ಸನ್ಮಾನದ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. KRಪೇಟೆ ಬಗ್ಗೆ ಅವರು ಗೌರವ ಮುಂಚೆಯಿಂದ ದೇವೇಗೌಡರಿಗೆ ಆಗ್ಬೋದು ಮತ್ತು ಕುಮಾರಣ್ಣಗೆ ಆಗ್ಬೋದು ಹೆಚ್ಚಿನ ಗೌರವ ಇದೆ. ಅದಕ್ಕೆ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವ್ರಿಗೆ ಒಂದು ಗೌರವ ಸಲ್ಲಿಸುವಂಥ ಕೆಲಸಗಳನ್ನು ಮಾಡೋದಕ್ಕೆ ಎಲ್ಲ ಹಿರಿಕರು ತೀರ್ಮಾನ ತಗೊಂಡಿದ್ದಾರೆ. ಅವರೆಲ್ಲ ನಾವು ಎರಡೂ ಪಕ್ಷದಿಂದ ಅವ್ರಿಗೆ ಒಂದು ಸನ್ಮಾನವನ್ನು, ಅದ್ಭುತವಾದ ಸನ್ಮಾನವನ್ನು ಮಾಡೋಣ ಅಂಥೇಳಿ ತಾವೆಲ್ಲ ಅಲ್ಲೇ ಮಾತಾಡಿದ್ರಿ. ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ, ಏಕೆ ಅಂತೇಳಿದ್ರೆ ಮಂಜಣ್ಣವ್ರು ಅದೃಷ್ಟವಂತರು ಅಂತ ನಾನು 10 ಸಾರಿ ಹೇಳ್ಕೊಂಬಂದಿದ್ದೀನಿ. ಯಾಕೆಂದರೆ ನಾನು ಶ್ರಮಪಟ್ಟೆ ಈ ಹೋಬಳಿಗೆ 265 ಕೋಟಿಯನ್ನು ತಂದು ಕೆರೆಕಟ್ಟೆಗಳನ್ನು ತುಂಬಿಸೋದಕ್ಕೆ. ಅದು ಮಂಜಣ್ಣವ್ರು ಕಾಯಿ ಹೊಡ್ಕೊಂಬತ್ತಾ ಇದ್ದಾರೆ. ನನಗೂ ಖುಷಿ ಆಗ್ತಾ ಇದೆ. ಅತಿ ಶೀಘ್ರದಲ್ಲಿ ಈ ತಾಲೂಕಿಗೆ ಪ್ರತಿಯೊಂದು ಕೆರೆಗೂ ನೀರು ತುಂಬ, ಈಗ ನೋಡಿದ್ರಿ ಬುಕ್ಕನ ಕೆರೆಗೆ ಅಲೆ ಕೆರೆಕಟ್ಟೆಗಳು ತುಂಬ್ತಾ ಇದೆ. ಮಂಜಣ್ಣ ನಾನು ಕರೀಲಿಲ್ಲ, ಅದಕ್ಕೂ ಚಿಂತೆ ಇಲ್ಲ, ಆದರೆ ಒಳ್ಳೇದಾಗಬೇಕು. ಆದರೂ ನಿಮ್ಮನ್ನು 3 ಸಲ MLA ಮಾಡ್ಸಕ್ಕೆ ಸಂಬಿದ್ರು ಸರ್. ಅದೆಲ್ಲ ಚರ್ಚೆಯಲ್ಲಿ ನಮ್ಮ ಆತ್ಮೀಯರು ಅಂತ ಮುಂಚೆಲ್ಲ ಹೇಳಿದ್ದೀನಿ, ಅಲ್ಲೆಲ್ಲ ಹೇಳಿದ್ದು ಒಂದು ಇದು ಸುಮ್ಮನೆ ಇದು ಈ ನಮ್ಮ ಸೀನಿಯರ್ ಬಾಕಿ ಇದೆ. ಒಂದು 2-3 ಇಂಡಸ್ಟ್ರಿ ಕೊಟ್ರೆ ಕನಿಷ್ಠ ಪಕ್ಷ 3-4 ಸಾವಿರ ಜನಕ್ಕೆ ಕೆಲಸ ಉದ್ಯೋಗ ಸೃಷ್ಟಿ ಮಾಡಿಕೊಟ್ರೆ ಅದಕ್ಕಿಂತ ದೊಡ್ಡ ಒಂದು ಕಾರ್ಯಕ್ರಮ ಇನ್ಯಾವುದೂ ಇಲ್ಲ ಅಂತ ನಾವೆಲ್ಲರೂ ಸಂಕರಿಕೆಲ್ಲ ಗೊತ್ತಿದೆ. 4,000 ಜನ ಉದ್ಯೋಗ ಆದರೆ ಕನಿಷ್ಠ ಪಕ್ಷ ಒಂದು 25-30 ಜನ ನಂದಿಯ ಬದುಕನ್ನ ಕಾಣ್ಬೋದು. ಅದು ಇದಕ್ಕೊಂದು ಆ ಕೊಡುವಂತ ಸಾಮರ್ಥ್ಯ ಮೋದಿಜಿಯವರು ಕೊಟ್ಟಿದ್ದಾರೆ. ಆ ಸಮಯದಲ್ಲೇ ಸಹ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ರಾಷ್ಟ್ರವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇರುವಂತ ನಮಗೆ ಗೌರವ ಕೊಡುವಂತ ಮೋದಿಜಿಯವ್ರಿಗೂ ಸಹ ಕೃತಜ್ಞತೆಯನ್ನ ಸಲ್ಲಿಸುವಂತ ಕಾರ್ಯಕ್ರಮವನ್ನ ನಮ್ಮ ತಾಲೂಕಿನಿಂದಲೇ ಮಾಡೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಆ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ನೀವು ಪಂಚಾಯತ್ ವೈಸು ಒಂದು ಹೋಬಳಿ ಘಟಕದ ಅಧ್ಯಕ್ಷರು, ಹೋಬಳಿ 2 ಪಕ್ಷದ ಹೋಬಳಿ ಘಟಕದ ಮುಖಂಡರುಗಳ ನೇತೃತ್ವದಲ್ಲಿ ಪಂಚಾಯತ್ ವೈಸ್ ಒಂದು ಕಮಿಟಿ ಮಾಡ್ತಿರೋ, ಗ್ರಾಮದ ವೈಸ್ ಕಮಿಟಿ ಮಾಡ್ತಿರೋ, ಎಲ್ಲ ವಿಶೇಷವಾಗಿ ಜವಾಬ್ದಾರಿ ತಗೊಂಡು ಕನಿಷ್ಠ ಪಕ್ಷ 40,000 ಜನಕ್ಕೆ ಕಮ್ಮಿ ಇದ್ದಂತ ರೀತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಜನಾಶಯ ಬಂದು ಎಲ್ಲರೂ ಬಂದು ಅವರಿಗೆ ಬೇರೆಲ್ಲದಕ್ಕಿಂತ ನಮ್ಮ ಜನಕ್ರಮಣ ಹೇಳಿದಾಗೆ ನಿಮ್ಮೆಲ್ಲ ಜಾಸ್ತಿ ಪ್ರೀತಿ ವಿಶ್ವಾಸ ಜನಗಳು ಬಂದ್ರೆ ಅದೇ ಒಂದು ಖುಷಿ ಅನ್ನೋ ಮಾತಾಡ ನಮಗೆಲ್ಲ ಗೊತ್ತಿರೋ ವಿಚಾರ. ಹಾಗಾಗಿ ಆ ಸಭೆಗೆ ಅತ್ಯಂತ ಹೆಚ್ಚು ಜನ ಬರಬೇಕು ಅನ್ನೋ ಮಾತನ್ನ ಹೇಳ್ತಾ, ಸಭೆಯಲ್ಲಿ ಬಹುತೇಕ ಅವರು ಸೋಮವಾರ ಪಾರ್ಲಿಮೆಂಟ್ ಸೆಷನ್ ಶುರುವಾಗ್ತಾ ಇದೆ. ಹಾಗಾಗಿ ಅವರು ಶನಿವಾರಲೇ ಮಾಡಿ ಅನ್ನೋ ಮಾತನ್ನ ಹೇಳಿದ್ರು. ಇಲ್ಲ ಸ್ವಲ್ಪ ಕಾರ್ಯಕರ್ತರಿಗೆಲ್ಲ ಊಟ ಗಿಡದ ವ್ಯವಸ್ಥೆ ಮಾಡೋಣ, ಭಾನುವಾರ ಬಂದಿದ್ದಕ್ಕೆ ಭಾನುವಾರ ಎನಿ ಕಾಸ್ಟ್ ನಾನು 11 ಗಂಟೆಗೆ ಬರ್ತೀನಿ, 2 ಗಂಟೆಗೆ ಕಾರ್ಯಕ್ರಮ ಮುಗಿಬೇಕು, ನಾನು 6 ಗಂಟೆಗೆ ಡೆಲ್ಲಿ ಹೋಗ್ಲೇಬೇಕು ಅನ್ನೋ ದೃಷ್ಟಿಯಿಂದ ಅವರು ಇನ್ ಟೈಮ್ಗೆ ಬರ್ತಾರೆ. ಹಾಗಾಗಿ ತಾವು ಅಷ್ಟೇ ಆದಷ್ಟು ಬೇಗ ವಿತಿನ್ 3 hours ಅಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ತಾವೆಲ್ಲರೂ ಸಹ ಜವಾಬ್ದಾರಿ ತಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತ ಸಂಪೂರ್ಣ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಆ ಜವಾಬ್ದಾರಿಯನ್ನು ನಿಭಾಯಿಸ್ತೀರಿ ಅನ್ನೋ ವಿಶ್ವಾಸದಿಂದ ನಾವು ಹೇಳ್ತಾ ಇದ್ದೀವಿ. ಮೊನ್ನೆ ಸಹ ಒಂದು ಸೂಚನೆ ಮೇರೆಗೆ ಅವರ ನಾವು ಮನವಿ ಕೊಟ್ಟಿದ್ದೇವೆ ಸರ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ನಂಬರ್ 19,722ನೇ ಕೈಗಾರಿಕೋದ್ಯಮಿಗಳು ಮತ್ತು ವೃತ್ತಿನಿರತರ ವಿವಿಧೇಶ ಸಹಕಾರ ಸಂಘವು 3 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು TR ಶರವಣಕುಮಾರ್ ತಿಳಿಸಿದ್ದಾರೆ. ನಾಪೋಕ್ಲು ಕಲ್ಲುಮೊಟ್ಟೆ ಸಂಪರ್ಕ ರಸ್ತೆಯು ಧಾರಾಕಾರ ಮಳೆಯಿಂದ ಸ್ಥಗಿತಗೊಂಡಿರುವುದು ಕಂಡಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಾವಣ್ಯ ಕೀರ್ತಿ, ಬೈಲ್ಕುಪ್ಪ.